ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಏನಂತಂದರೆ, ಜನ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರಾ, ಏನು ಮಾಡಬೇಕು ಆ ಥರ ಮಾಡಿದ್ರೆ ಅಂತ ಇವತ್ತಿನ ಒಂದು ಮೋಟಿವೇಶ್ನಲ್ ವಿಡಿಯೋ ಆಗಿದೆ. ಸೊ ಜನ ಏನೇ ಒಂದು ಮಾಡಿದರೂ ಕೂಡ ಹೊಟ್ಟೆ ಕಿಚ್ಚಂತೂ ಪಟ್ಟೆ ಪಡ್ತಾರೆ. ಸೊ ಅಸೂಯೆ ಪಡೋದು ಅದು ಜನರ ಒಂದು ಗುಣ ಆಗಿದೆ, ಕ್ಯಾರೆಕ್ಟರ್. ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಆ ವ್ಯಕ್ತಿನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಇಲ್ಲಿ ಆ ಥರ ಜನ ಇದ್ದರೆ ಏನು ಮಾಡಬೇಕು ನಾವು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಬಂದ್ಬಿಟ್ಟು ನೀವು ಶಾಂತ ರೀತಿಯಿಂದ ಇರಬೇಕು. ಅಲ್ಲಿ ನೀವು ಪ್ರತಿಕ್ರಿಯೆಯನ್ನು ಮಾಡಬಾರ್ದು. ಯಾಕಂತಂದರೆ ನೀವು ಶಾಂತವಾಗಿರದೆ ಅವರಿಗೆ ಪ್ರತಿಕ್ರಿಯೆ ಮಾಡಿದ್ರೆ ಅಲ್ಲಿ ನಿಮ್ಮ ಒಂದು ನೆಮ್ಮದಿಯನ್ನು ನೀವು ಕಳ್ಕೊತೀರ. ಸೊ ಆವಾಗ ಅವರಿಗೆ ಖುಷಿ ಆಗುತ್ತಲ್ವಾ. ಸೊ ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಯಾವಾಗಲೂ ಒಂದು ಅರ್ಥ ಮಾಡ್ಕೊಂಬಿಡಿ, ನೆನ್ಪಿಟ್ಕೊಂಬಿಡಿ, ಸಕ್ಸಸ್ ಈಸ್ ದ ಬೆಸ್ಟ್ ರಿವೆಂಜ್ ಎಂಬುದನ್ನು ನೀವು ಮೊದಲು ತಿಳ್ಕೊಂಬಿಡಿ. ಸೊ ನೀವು ಆವಾಗ ಆರಾಮಾಗಿ ಶಾಂತ ರೀತಿಯಿಂದ ಇರಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇದಾಗಿ ಬಂದು ನೀವು ನಿಮ್ಮ ಕೆಲಸದಲ್ಲಿ ಮಗ್ನರಾಗಿ. ಹೆಂಗೆ ಅಂತ ಅಂದರೆ, ನೀವೊಂದು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀರಾ. ಸೊ ಆ ಕೆಲಸದಲ್ಲಿನೇ ನೀವು ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಿ. ಜನರು ನೀವು ಹೆಂಗಿದ್ರು ಕೂಡ ಒಂದು ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಜನರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ, ನಿಮ್ಮ ಗಮನ ಕೆಲಸದ ಮೇಲೆ ಇರಲಿ. ನೀವು ನಿಮ್ಮ ಗುರಿ ಏನಿದೆಯೋ ಅದಷ್ಟೇ ರೀಚ್ ಮಾಡೋಕ್ಕೆ ಟ್ರೈ ಮಾಡಿ. ಬೇರೆದವ್ರು ಏನು ಅಂತಾರೆ ಅನ್ನೋದನ್ನು ಬಿಟ್ಬಿಡಿ. ಆಮೇಲೆ ಮೂರನೇದಾಗಿ ಬಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡಬೇಡಿ, ಮತ್ತು ಅವರಿಗೆ ಬುದ್ಧಿ ಹೇಳಲಿಕ್ಕೆ ಹೋಗಕ್ಕೆ ಹೋಗಬೇಡಿ. ಯಾಕಂತಂದರೆ ಆ ವ್ಯಕ್ತಿ ಆ ಟೈಮ್ದಲ್ಲಿ ನಿಮ್ಮ ಜೊತೆ ಜಗಳನೂ ಕೂಡ ಮಾಡಬಹುದು ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಅವ್ರ ಜೊತೆ ಜಗಳ ಮಾಡೋಕ್ಕೆ ಹೋಗಬೇಡಿ, ವಾದ ಮಾಡೋಕ್ಕೆ ಹೋಗಬೇಡಿ, ನೀವು ಏನು ಹೇಳೋಕ್ಕೆ ಹೋಗಬೇಡಿ. ಯಾಕಂತಂದರೆ ಅಲ್ಲಿ ನಿಮ್ಮ ಬೆಲೆನ ನೀವು ಕಳ್ಕೊತೀರ ಅಷ್ಟೇ. ನಿಮ್ಮ ಗೌರವಕ್ಕೆ ತೊಂದರೆ ಆಗಬಹುದು. ಸೊ ಅದಕ್ಕೋಸ್ಕರ ನೀವು ಅದಕ್ಕೆ ಹೋಗೋಕ್ಕೆ ಹೋಗಬೇಡಿ, ಆ ಕೆಲಸಕ್ಕೆ. ಅಂಥ ಒಂದು ಜಲಸಿ ಇರೋ ವ್ಯಕ್ತಿನ ನೀವು ಬದಲಾಯಿಸಕ್ಕೆ ಆಗದೇ ಇಲ್ಲ. ಯಾಕಂತಂದರೆ ಅವ್ರ ಮನಸ್ಸಲ್ಲೆಲ್ಲ ಇವತ್ತು ಅದು ತುಂಬಿಕೊಂಡಿರುತ್ತೆ, ಜಲಸಿ ಅನ್ನೋದು. ಸೊ ಅದಕ್ಕೋಸ್ಕರ ನೀವು ಅವರನ್ನು ಬದಲು ಮಾಡಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಅವರ ವಿಷಯಕ್ಕೆ ನೀವು ಹೋಗೋಕ್ಕೆ ಹೋಗಬೇಡಿ. ನಾಲ್ಕನೇದಾಗಿ ಬಂದ್ಬಿಟ್ಟು ತಮಗೆ ಬೆಂಬಲವಾಗಿರುವವರನ್ನು ಹತ್ತಿರ ಇಡಬೇಕು. ಯಾರನಂದರೆ ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಆಮೇಲೆ ನಿಮ್ಮ ಬಗ್ಗೆ ಒಳ್ಳೆಯದು ಯೋಚನೆ ಮಾಡೋದಾಗಿರ್ಬೋದು, ಮತ್ತು ನಿಮ್ಮ ಬಗ್ಗೆ ಯಾರು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೋ ಅಂಥ ವ್ಯಕ್ತಿಗಳ ಜೊತೆ ಇರಲಿ ನೀವು. ಯಾಕಂದರೆ ಆ ವ್ಯಕ್ತಿಗಳೇ ನಿಮಗೆ ಒಂದು ಶಕ್ತಿ ಆಗಬಹುದು. ಐದನೇದಾಗಿ ಬಂದ್ಬಿಟ್ಟು ನೀವು ಕಷ್ಟದಲ್ಲಿನೂ ಕೂಡ ನೀವು ಶಿಸ್ತಿನಿಂದ ಇರೋದನ್ನು ಕಲಿಬೇಕು. ಯಾಕಂತಂದರೆ ನಿಮ್ಮ ಸಾಧನೆ, ನಿಮ್ಮ ಶಕ್ತಿ, ಆಮೇಲೆ ನಿಮ್ಮ ಗುರಿ ಏನಿದೆನೋ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಇದರಿಂದ ಏನಾಗುತ್ತಂದರೆ ನಿಮ್ಮ ಒಂದು ಶ್ರೇಷ್ಠತೆ, ನಿಮ್ಮ ಗೌರವ ಏನಿದೆನೋ ಅದು ತಾನೇ ಗ್ರೋತ್ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಬಂದು ನೀವು ಯಾವತ್ತೂ ಕೂಡ ನಗುವಿನಿಂದ ಇರಬೇಕು ಮತ್ತು ಧೈರ್ಯದಿಂದ ಇರಬೇಕು. ಅವರು ಜಲಸಿ ಮಾಡಿ ಹೊಟ್ಟೆ ಕಿಚ್ಚುಪಟ್ಟು ಹತ್ತಿ ಉರ್ಕೋತಾ ಇರ್ತಾರೆ. ಸೊ ನೀವು ಅವಾಗ ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೀವು ಆರಾಮಾಗಿ ನೆಮ್ಮದಿಯಿಂದ, ಖುಷಿಯಿಂದ, ಹ್ಯಾಪಿಯಿಂದ, ಶಾಂತವಾಗಿ ನೆಮ್ಮದಿಯಿಂದ ಇರಬಹುದಲ್ವಾ. ಸೊ ನೀವು ಆ ಥರ ಇರ್ರಿ. ಅವರು ಯಾಕೆ ಹೊಟ್ಟೆ ಕಿಚ್ಚು ಪಡ್ಕೋತಿದ್ದಾರೆ ಅಂತ ನೀವು ಪ್ರಶ್ನೆ ಮಾಡೋದಕ್ಕಿಂತ, ನಾನು ಒಂದು ಸಾಧನೆ ಮಾಡ್ತಾ ಇರೋದು ಕರೆಕ್ಟಾಗಿ ಇದೆ ಅಂತ ಹೇಳಿಬಿಟ್ಟು ಅವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನೀವು ನಿಮ್ಮ ಕೆಲಸನ ಮಾಡ್ತಾ ಹೋಗಿ, ನಿಮ್ಮ ದೃಷ್ಟಿಕೋನವನ್ನು ಚೇಂಜ್ ಮಾಡ್ತಾ ಹೋಗಿ. ಕೊನೆಯದಾಗಿ ಒಂದು ಮಾತು ಹೇಳಬೇಕು ಅಂದರೆ, ನಿಮ್ಮ ಬೆಳವಣಿಗೆ, ನಿಮ್ಮ ಬೆಳಕು, ಶ್ರಮ, ಶುದ್ಧ ನೈತಿಕತೆ ಇವು ಬಹುಮತಿಗಿಂತ ಬಲವಾದವು. ಅವರ ಹೊಟ್ಟೆ ಕಿಚ್ಚು ನಿಮ್ಮನ್ನು ಹೊತ್ತಿಕೊಳ್ಳಲು ಬಿಡದಿರಿ. ನಿಮ್ಮ ನಗು ಅದನ್ನು ನಂದಿಸಲಿ. ಹೊತ್ತು ಉರ್ಕೊಳ್ಳೋಕ್ಕಿಂತ ನಿಮ್ಮ ನಗು ಏನಿದೆಯೋ ಆ ಒಂದು ಅವರನ್ನು ಹೊಟ್ಟೆ ಉರಿಯನ್ನು ನಂದಿಸಲಿ ಅಂತ ಹೇಳ್ತೇನೆ. ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದ ಮರಿಬೇಡಿ. ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್.